ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಅತ್ಯದ್ಭುತ ಸಿನಿಮಾದ ಬಗ್ಗೆ ಮಾತನಾಡೋಣ. ಆ ಸಿನಿಮಾ ಬೇರೆ ಯಾವುದೂ ಅಲ್ಲ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಸಿನಿಮಾ. ಇದು ಬರೀ ಸಿನಿಮಾ ಅಂದ್ರೆ ತಪ್ಪಾಗುತ್ತೆ, ಇದೊಂದು ಜೀವನದ ಪಾಠ ಅಂತ ಹೇಳ್ಬಹುದು. ಇವತ್ತು ಈ ಸಿನಿಮಾಗೆ 9ನೇ ವರ್ಷದ ಸಂಭ್ರಮ. ಈ ಪ್ರಯುಕ್ತ ಈ ಸಿನಿಮಾದ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ರಾಜಕುಮಾರ ಈ ಹೆಸರೇ ಹೇಳುವಂತೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೆನಪು ಮಾಡುತ್ತೆ. ಇನ್ನು ಈ ಸಿನಿಮಾದಲ್ಲಿನ ಪುನೀತ್ ರಾಜ್ಕುಮಾರ್ ಅವರ ಹೆಗಲ ಮೇಲೆ ಇರುವ ಪಾರಿವಾಳವನ್ನ ನೋಡಿದ್ರೆ ಕಸ್ತೂರಿ ನಿವಾಸ ಸಿನಿಮಾನೇ ನೆನಪಾಗುತ್ತೆ. ಹಾಗೆ ಅಣ್ಣವರ ರೂಪದಲ್ಲಿ ಅಭಿನಯಿಸಿದ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಈ ಅದ್ಭುತ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ದಾಖಲೆಗಳನ್ನ ಮಾಡಿದೆ. ಬರೀ ದಾಖಲೆಗಳು ಮಾಡೋದಷ್ಟೇ ಅಲ್ಲದೆ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದಿದೆ. ಇಂತಹ ಅದ್ಭುತ ಸಿನಿಮಾವನ್ನು ನಿರ್ದೇಶನ ಮಾಡಿದವರು ಬೇರೆ ಯಾರೂ ಅಲ್ಲ, ಸಂತೋಷ್ ಆನಂದರಾಮ್ ಅವರು. ಇನ್ನು ಈ ಸಿನಿಮಾ ಇಷ್ಟೊಂದು ಹೈ ಕ್ವಾಲಿಟಿಯಾಗಿ ಮೂಡಿ ಬರಲು ಮುಖ್ಯ ಕಾರಣ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ ಒಂಬಾಳೆ ಫಿಲಮ್ಸ್ನವರು. ಈ ಸಿನಿಮಾದ ಮ್ಯೂಸಿಕ್ ಬಗ್ಗೆ ನಾವು ಹೇಳಲೇಬೇಕು. ಸಿನಿಮಾದ ಮ್ಯೂಸಿಕ್ ನ ಇವತ್ತಿಗೂ ನಾವು ಕೇಳ್ತಾ ಇದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ವಿ ಹರಿಕೃಷ್ಣ ಅವರು. ಇನ್ನು ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಿಯಾ ಆನಂದ್ ಅವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು. ಅನಂತ್ ನಾಗ್ ಅವರು, ಪ್ರಕಾಶ್ ರಾಜ್ ಅವರು, ಶರತ್ ಕುಮಾರ್ ಅವರು, ದತ್ತಣ್ಣ ಅವರು, ಹೊನ್ನಳ್ಳಿ ಕೃಷ್ಣ ಅವರು, ಚಿಕ್ಕಣ್ಣ ಅವರು ಇನ್ನು ಮುಂತಾದ ಬಹುದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ಮಾರ್ಚ್ 24, 2017ರಲ್ಲಿ ರಾಜ್ಯಾದ್ಯಂತ 350ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ. ಈ ಸಿನಿಮಾ ಬಿಡುಗಡೆಯಾಗಿ ಭರ್ಜರಿ ಓಪನಿಂಗ್ ಅನ್ನ ಪಡೆದುಕೊಳ್ಳುತ್ತೆ. ಅದಾದ ಬಳಿಕ 40ರಿಂದ 50 ಚಿತ್ರಮಂದಿರಗಳಲ್ಲಿ 100 ದಿನಗಳನ್ನ ಪೂರೈಸುತ್ತೆ. ನಂತರ ಕೆಲವು ಪ್ರಮುಖ ಚಿತ್ರಮಂದಿರಗಳಲ್ಲಿ 150 ದಿನಗಳನ್ನ ಪೂರೈಸಿ ದಾಖಲೆಯನ್ನ ಬರೆಯುತ್ತೆ. ಇನ್ನು ಈ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಸಿನಿಮಾ ಒಟ್ಟು 75 ಕೋಟಿ ರೂಪಾಯಿ ಗಳಿಕೆಯನ್ನ ಕಂಡಿರುತ್ತೆ. 75 ಕೋಟಿ ಗಳಿಕೆ ಕಂಡ ಕನ್ನಡದ ಮೊದಲ ಸಿನಿಮಾವಾಗುತ್ತೆ. ಆ ಹಿಂದೆ ಬಂದಂತ ಎಲ್ಲಾ ಸಿನಿಮಾಗಳಿಗಿಂತ ಅತಿ ಹೆಚ್ಚು ಗಳಿಕೆ ಕಂಡು ಕನ್ನಡ ಚಿತ್ರರಂಗದ ಇಂಡಸ್ಟ್ರಿ ಹಿಟ್ ಸಿನಿಮಾವಾಗುತ್ತೆ. ಇನ್ನು ಈ ಸಿನಿಮಾದ ವೀಕ್ಷಣೆಯಲ್ಲೂ ಕೂಡ ದಾಖಲೆಯನ್ನ ಬರೆದಿದೆ. 6 ವಾರಗಳಲ್ಲಿ 6000 ಶೋಗಳು, 87 ದಿನಗಳಲ್ಲಿ 7577 ಶೋಗಳನ್ನ ಕಂಡು ಅತಿ ಹೆಚ್ಚು ಶೋಗಳನ್ನ ಕಂಡ ಕನ್ನಡದ ಮೊದಲ ಸಿನಿಮಾವಾಗುತ್ತೆ. ಇನ್ನು ಈ ಸಿನಿಮಾದ ಪ್ರಶಸ್ತಿಗಳ ವಿಚಾರಕ್ಕೆ ಬಂದ್ರೆ 2 ಸ್ಟೇಟ್ ಅವಾರ್ಡ್, 3 ಜಿ ಕನ್ನಡ ಅವಾರ್ಡ್, 6 ಸೈಮಾ ಅವಾರ್ಡ್, 1 ಲವಲವಿಕೆ ರೀಡರ್ ಅವಾರ್ಡ್, ಒಟ್ಟು 12 ಅವಾರ್ಡ್ಗಳನ್ನ ಈ ಸಿನಿಮಾ ಗೆದ್ದಿರುತ್ತೆ. ಇನ್ನು ಈ ಸಿನಿಮಾದ ಸಾಂಗ್ಗಳ ವಿಚಾರಕ್ಕೆ ಬಂದ್ರೆ ಯಾರಿವನು ಕನ್ನಡದವನು, ಬೊಂಬೆ ಹೇಳುತ್ತೈತೆ, ಯಾಕಿಂಗ್ ಆಗಿದೆ, ಅಪ್ಪು ಡ್ಯಾನ್ಸ್, ಸಾಗರದ ಈ 5 ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿರ್ತವೆ. ಇಷ್ಟೆಲ್ಲ ರೆಕಾರ್ಡ್ಗಳನ್ನ ಮಾಡಿರುವ ಈ ಸಿನಿಮಾ ಬರೀ ಸಿನಿಮಾವಾಗಿ ಉಳಿಲಿಲ್ಲ, ಪ್ರತಿಯೊಬ್ಬರ ಜೀವನಕ್ಕೆ ಒಂದು ಪಾಠವಾಗಿ ಉಳಿಯಿತು. ಈ ಸಿನಿಮಾ ನೋಡಿದ ನಂತರ ಎಷ್ಟೋ ಜನರು ವೃದ್ಧಾಶ್ರಮದಲ್ಲಿ ಬಿಟ್ಟಿರುವ ತಮ್ಮ ತಂದೆ ತಾಯಿಯನ್ನ ಮನೆಗೆ ಕರ್ಕೊಂಡು ಬಂದ್ರು. ಸಿನಿಮಾ ಅಂದ್ರೆ ಕೇವಲ ಮನರಂಜನೆ ಅಲ್ಲ, ಸಮಾಜದಲ್ಲಿ ಬದಲಾವಣೆಯನ್ನ ಕೂಡ ತರಬಹುದು ಅಂತ ಪುನೀತ್ ರಾಜ್ಕುಮಾರ್ ಅವರು ಈ ತರಹದ ಸಿನಿಮಾಗಳ ಮೂಲಕ ತೋರಿಸಿಕೊಟ್ಟಿದ್ರು. ಇದಿಷ್ಟು ಈ ಸಿನಿಮಾದ ಮಾಹಿತಿಯಾಗಿತ್ತು. ಈ ಸಿನಿಮಾವನ್ನ ನೀವು ಎಷ್ಟು ಬಾರಿ ನೋಡಿದ್ದೀರಿ ಅಂತ ಕಮೆಂಟ್ಸ್ ಮಾಡಿ.